ನಮಸ್ತೆ ಸ್ನೇಹಿತರೆ, ಇವತ್ತು ನಮ್ಮ ಬಯೋಫಿಟ್ ನೆಟ್ಸರ್ಪ್ ಕಂಪನಿಯ ಪ್ರಾಡಕ್ಟನ್ನು ಬಳಸಿದಂಥ ನಮ್ಮ ರೈತರೊಬ್ಬರು ರುದ್ರೇಶ್ ಅಂತ ಇದ್ದಾರೆ. ರುದ್ರೇಶ್ ಅವ್ರನ್ನ ಒಂದು ಸಾರಿ ಮಾತಾಡ್ಸೋಣ. ಅವರಿಗೆ ಹೆಂಗೆ ಅವರ ಅಭಿಪ್ರಾಯ ಅವ್ರಿಗೆ ಹೇಳಿ. ಸರ್ ಮಾತಾಡಿ, ನಿಮ್ಮ ಹೆಸರು? ನಮ್ಮ ಹೆಸರು ರುದ್ರೇಶ್ ಚೀರೂರು ಅಂತಾರೆ. ಹಾಂ, ಈ ಕಬ್ಬಿಗೆ ಔಷಧಿ ಯೂಸ್ ಮಾಡಿದ್ದೀವಿ ರೀ ನಾವು. ಹಾಂ ರೀ. ಅದ್ರ ರಿಸಲ್ಟ್ ಒಂದು 15 ದಿವ್ಸಕ್ಕೆ ರಿಸಲ್ಟ್ ಬಂತು ರೀ ನಮಗೆ. ಹಾಂ, ಒಂದು ಸರಿ ಗೊಬ್ಬರನೂ ಹಾಕಿದ್ವಿ, ಹೊಳ್ಳಿ ನೆಟ್ಸರ್ಪ್ ಕಂಪ್ನಿ ಔಷಧಿನ ಸ್ಪ್ರೇ ಮಾಡಿದ್ವಿ. ಹಾಂ, ಅಡ್ಡಿ ಇಲ್ಲ, ರಿಸಲ್ಟ್ ಭಾರಿ ಚಲೋ ಐತ್ರಿ. ಹಾಂ. ರೈತರು ಕೆಮಿಕಲ್ಸ್ ಬಳಸೋದಕ್ಕಿಂತನೂ ಇಂಥವು ಇದು ಯಾವ್ದ್ರಿ ಔಷಧಿ? ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಔಷಧಿನ ಕಂಪನಿದು ನೆಟ್ಸರ್ಪ್ ಕಂಪ್ನಿದ ಔಷಧಿ ಬಳಸಿ ಭೂಮಿನ ಫಲವತ್ತತೆಯಿಂದ ಇಟ್ಕೋಬೇಕಂತ ನಮ್ಮಲ್ಲಿ ಒಂದು ರೈತರಲ್ಲಿ ವಿನಂತಿ. ಈಗ ಯೂಸ್ ಮಾಡಿರಿ ಇದನ್ನು. ಸ್ಟಿಮ್ರಿಚ್ ಕಂಪ್ನಿದು ನೆಟ್ಸರ್ಪು ಖರ್ಚು ಕಮ್ಮಿ, ಚಲೋ ಆಗೈತಿ. ಕೆಮಿಕಲ್ಸ್ಗೆ ರೊಕ್ಕ ಭಾಳ ಹಾಕ್ಬೇಕಾಕತಿ. ಕೆಮಿಕಲ್ಸ್ಗೆ ಗೊಬ್ಬರ ಔಷಧಿ ಭಾಳ ಖರ್ಚು ಬರ್ತೈತಿ. ಇದು ಒನ್ ಟೈಮ್ ಭೂಮಿ ಹಾಳಾಕತಿ. ಇದನ್ನು ಯೂಸ್ ಮಾಡಿರಿ, ಎಲ್ಲದಿಂದ ಮತ್ತು ಇಳುವರಿ ಎಲ್ಲ ಚಲೋ ಬರ್ತೈತಿ ಅಂತ ನಾವು ಇದನ್ನು ಕಬ್ಬು ನೋಡಿ ಚೆಕ್ ಮಾಡಿ. ನೋಡಿ ಸ್ನೇಹಿತರೆ, ಇದು ನಮ್ಮ ಬಯೋಫಿಟ್ ಆರ್ಗ್ಯಾನಿಕ್ ನೆಟ್ಸರ್ಪ್ ಕಂಪನಿಯ ಪ್ರಾಡಕ್ಟನ್ನು ಬಳಸಿದ ಮೇಲೆ ಬಂದಿರತಕ್ಕಂಥ ಕಬ್ಬು. 15 ದಿವಸದ ಕಬ್ಬು ಇದು. ಒಳ್ಳೆ ಚೆನ್ನಾಗಿ ಗ್ರೋತ್ ಆಗಿದೆ. ಅದೇ ರೀತಿ ಈ ಕಡೆ ನಮ್ಮ ರೈತರು ಹೊಡೆದಿಲ್ಲ, ಅಂದರೆ ಈ ಕಡೆ ಒಂದು ಸ್ವಲ್ಪ ರಿಸಲ್ಟ್ ನೋಡೋಕ್ಕೆ ಈ ಕಡೆ ಸ್ಪ್ರೇ ಮಾಡಿಲ್ಲ. ಈ ಕಡೆ ಸ್ಪ್ರೇ ಮಾಡದೇ ಇರತಕ್ಕಂಥ ಗಿಡಗಳನ್ನು ನೋಡಿ, ಆಮೇಲೆ ಈ ಕಡೆ ಸ್ಪ್ರೇ ಮಾಡಿದಂಥ ಗಿಡಗಳನ್ನು ನೋಡಿ. ಇದು ಒಂದು 15 ಸಾಲು ಯೂಸ್ ಮಾಡಿಲ್ಲ. ಇದು ಹಾಂ ರೀ. ಹಾಂ, ಇದೊಂದು 15 ಸಾಲು ಯೂಸ್ ಮಾಡಿಲ್ಲ. ಹತ್ತ ಕಡೆ ಯೂಸ್ ಮಾಡಿದ್ದು ಅದು ಹೊಲ ಅದು ಯೂಸ್ ಮಾಡಿದ್ದು ಅದು. ಅದೇ 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 ಇದೊಂದು 15 ಸಾಲು ಯೂಸ್ ಮಾಡಿಲ್ಲ. ಈಗ ಬೇರೆ ಐತಿ, ಅದೇ ಬೇರೆ ಐತಿ. ಅದೇ 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 ಯೂಸ್ ಮಾಡಿದ್ದು. ಹಾಂ ಹಾಂ ಹಾಂ. ಒಟ್ಟಲ್ಲಿ ನಿಮಗೆ ಹೆಂಗೆ ಅನಿಸುತ್ತಣ್ಣ? ಈಗ ಈ ರಿಸಲ್ಟ್ ಪಕ್ಕ ಆಯ್ತು ಬಿಡ್ರಿ ಸರ್. ಪಕ್ಕ ಆಯ್ತಾ? ರಿಸಲ್ಟ್ ಮಾಡ್ಬೋದಾ? ರೈತರೆಲ್ಲ ಮಾಡ್ಬೋದಾ? ರೈತರು ಚಿಂತಿಲ್ಲ, ಮಾಡ್ಬೋದ್ರಿ. ಒಂದ್ ಸರಿ ಬಿಟ್ಟು 2 ಸರಿ ಮಾಡ್ಕೊಂಬಿಟ್ರಿ. ಹಾಂ ಹಾಂ. ಈ ಗೊಬ್ಬರ ಹಾಕದ ಬ್ಯಾಡ್ರಿ, ಹಾಂ ಹಾಂ. ಸ್ಪ್ರೇ ಮಾಡ್ಕೊಂತಿದ್ರ ಹಾಂ, ಕಬ್ಬು ಚಲೋ ಬರ್ತೈತೆ ಅಂತ. ಹಾಂ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಒಳ್ಳೇದಾಗಲಿ. ನಿಮ್ಮ ಜೊತೆ ನಾವು ಇರ್ತೀವಿ. ಅಕ್ಕಪಕ್ಕ ತೋಟದವ್ರಿಗೆ ಹೇಳ್ರಿ, ಆಯ್ತು. ಗಿಡಗಳಿಗೆಲ್ಲ ಕೊಡ್ಸೋಣ. ಆಯ್ತು. ಎಲ್ಲ ರೈತರು ಉದ್ಧಾರ ಆಗೋಣ. ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.